ನಮ್ಮ ಮೆಟ್ರೋ ಲೈನ್ನಲ್ಲಿ ಖದೀಮರು ಕೈಚಳಕವನ್ನ ತೋರಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಕಳ್ಳತನ ಪ್ರಕರಣಗಳು, ದರೋಡೆ ಪ್ರಕರಣಗಳು ಹೇಗೆ ರಿಜಿಸ್ಟರ್ ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಹೇಗೆ ಕಳ್ಳರು ತಮ್ಮ ಕೈಚಳಕವನ್ನ ತೋರಿದ್ದಾರೆ ಅಂದ್ರೆ, ಮೆಟ್ರೋ ರೈಲು ಹಳಿಯ ಕೆಳಭಾಗದ ವಿದ್ಯುತ್ ಕೇಬಲ್ ಅನ್ನೇ ಕದ್ದಿದ್ದಾರೆ. ಪಿಲ್ಲರ್ 12, 13, 14 ಬಳಿ ಅಳವಡಿಸಿದ್ದ ಪವರ್ ಕೇಬಲ್ ಪೀಣ್ಯ, ರಾಜಾಜಿನಗರ, ಬಸವನಗುಡಿಯ ರೈಲು ಮಾರ್ಗ, 3 ಪ್ರಮುಖ ಮೆಟ್ರೋ ರೈಲು ಮಾರ್ಗದಲ್ಲಿ ಕಳ್ಳತನವಾಗಿದೆ. ಕಳ್ಳತನದ ಹಿಂದೆ ಮೆಟ್ರೋ ಸಿಬ್ಬಂದಿಯ ಕೈವಾಡದ ಶಂಕೆಯೂ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಉದ್ದದ ಕೇಬಲ್ಗಳನ್ನ ತುಂಡು ತುಂಡಾಗಿ ಕಟ್ ಮಾಡಿ ಕಳ್ಳತನ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಕಾಪರ್ ವಿದ್ಯುತ್ ಕೇಬಲ್ ಕಳ್ಳತನವಾಗಿದೆ. ಈ ಬಗ್ಗೆ 3 ಪ್ರತ್ಯೇಕ ಠಾಣೆಗಳಲ್ಲಿ ದೂರು ಕೂಡ ದಾಖಲಾಗಿದೆ. ಭದ್ರತಾ ಅಧಿಕಾರಿ ಎಸ್ಬಿ ಚಂದ್ರಶೇಖರ್ ಅವರಿಂದ ದೂರು ದಾಖಲಾಗಿದೆ. ಪಿಲ್ಲರ್ 12, 13, 14 ಕೇಬಲ್ಗಳನ್ನ ಕಟ್ ಮಾಡಿ ಅದನ್ನ ಕದ್ದೊಯ್ದಿದ್ದಾರೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಕಾಪರ್ ವಿದ್ಯುತ್ ಕೇಬಲ್ ಕಳ್ಳತನವಾಗಿರುವುದು. ಈ ಬಗ್ಗೆ ದೂರನ್ನ ಸಹ ಕೊಡಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಮೆಟ್ರೋ ಕೇಬಲ್ಗಳನ್ನ ಕೂಡ ಕಳ್ಳರು ಬಿಡ್ತಾ ಇಲ್ಲ. ಇಲ್ಲಿ ದುರಾದೃಷ್ಟಕರ ಸಂಗತಿ ಏನಪ್ಪಾ ಅಂದ್ರೆ, ಮೆಟ್ರೋ ಸಿಬ್ಬಂದಿಯೂ ಕೂಡ ಸಾಥನ್ನ ಕೊಟ್ಟಿದ್ದಾರೆ ಅನ್ನೋ ಅನುಮಾನ ಇದೆ. ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ, ಎಷ್ಟೊತ್ತಿಗೆ ಆಗಿದಂತಹ ಘಟನೆ ಇದು? ಮಧುಶ್ರೀ, ರಾಜ್ಯಾದ್ಯಂತ ದರೋಡೆ ಪ್ರಕರಣ ಸದ್ದು ಮಾಡುತ್ತಿರುವ ಬೆನ್ನಲ್ಲೇ ಇದೀಗ BMRCL ಅಧಿಕಾರಿಗಳಿಗೆ ಬಿಗ್ ಶಾಕ್ ಎದುರಾಗಿರುವಂತದ್ದು. ನಮ್ಮ ಮೆಟ್ರೋ ವಿದ್ಯುತ್ ಕೇಬಲ್ ನ ಮೇಲೆ ಏನು ಖದೀಮರ ಕಂಡು ಬಿದ್ದು ಲಕ್ಷಾಂತರ ಮೌಲ್ಯದ ವಿದ್ಯುತ್ ಕೇಬಲ್ ಅನ್ನ ಕಳ್ಳತನ ಮಾಡಿರುವಂತದ್ದು. ಮೆಟ್ರೋ ರೈಲು ಸಂಚಾರ ಸಂಪೂರ್ಣ ಹೈ ವೋಲ್ಟೇಜ್ ವಿದ್ಯುತ್ ಪೂರೈಕೆ ಮೇಲೇನೆ ಅವಲಂಬಿತ ಆಗಿರುವಂತದ್ದು. ಪೀಣ್ಯದ ಏನು 12, 13, 14 ನಂಬರ್ನ ಏನ್ ಪಿಲ್ಲರ್ ಇರ್ತದೆ, ಅಲ್ಲಿ ಅದರ ಬಳಿ ಅಳವಡಿಸಿದಂತ ಕಾಪರ್ ವಿದ್ಯುತ್ ಕೇಬಲ್ಗಳನ್ನ ಈಗ ಕಳ್ಳತನ ಮಾಡಿರುವಂತದ್ದು. ಇದೇ ರೀತಿಯಲ್ಲಿ ಬಸವನಗುಡಿ ವಾಟರ್ ಟ್ಯಾಂಕ್ ಬಳಿ ಇರುವಂತದ್ದು ಜಾಗದಲ್ಲಿ ಮತ್ತೆ ಹಾಗೂ ರಾಜಾಜಿನಗರ ಸೇರಿದಂತೆ ಏನು ಪ್ರಮುಖ 3 ಮೆಟ್ರೋ ಲೈನ್ ನಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಕೇಬಲ್ ಅನ್ನ ಕಳ್ಳತನ ಆಗಿದೆ. ಏನು ಕಳ್ಳತನ ಆಗಿದೆ ಅಂತ ಸ್ವತಃ ಏನು BMRCL ಸಹಾಯಕ ಭದ್ರತಾ ಅಧಿಕಾರಿ ಏನು MB ಚಂದ್ರಶೇಖರ್ ಇದ್ದಾರೆ, ಅವರೇ ಪೊಲೀಸ್ ಠಾಣೆಗೆ ಖುದ್ದು ದೂರು ನೀಡಿದಂತದ್ದು. ಒಂದು ವೇಳೆ ಏನು ಇದೊಂದು ಕಳ್ಳತನ ಏನು ಸುಲಭದ ಮಾತಲ್ಲ, ಸಾಕಷ್ಟು ಭದ್ರತೆ ಇರುತ್ತೆ. ಹಾಗಾಗಿ BMRCL ಸಿಬ್ಬಂದಿ ಕೈವಾಡ ಇಲ್ಲದೆ ಈ ಒಂದು ಕಳ್ಳತನ ನಡೆಯಲು ಆಗಲ್ಲ. ಯಾಕಂದ್ರೆ ಸಾಕಷ್ಟು CC ಕ್ಯಾಮೆರಾ ಇರುತ್ತೆ, ಮತ್ತೆ ಈ ತಂತ್ರಜ್ಞಾನ ಅರಿತು ಮತ್ತೆ ಬಲ್ಲವರು ಬಿಟ್ರೆ ಬೇರೆ ಯಾರು ಕೂಡ ಇಂಥ ಸಾಹಸಕ್ಕೆ ಕೈ ಹಾಕಕ್ಕೆ ಸಾಧ್ಯವೇ ಇಲ್ಲ. ಸದ್ಯಕ್ಕೆ ಏನೋ ನಮಗ್ ಗೊತ್ತಿರೋ ಹಾಗೆ ಪೀಣ್ಯ, ರಾಜಾಜಿನಗರ, ಬಸವನಗುಡಿ ಅಲ್ಲಿರುವಂತ ನಮ್ಮ ಮೆಟ್ರೋ ಲೈನ್ ನಲ್ಲಿ ಬೆಲೆ ಬಾಳುವಂತ ಕಾಪರ್ ಕೇಬಲ್ಗಳನ್ನ ಕಳ್ಳತನ ಮಾಡಿರುವಂತದ್ದು. ಇದೇ ರೀತಿಯಲ್ಲಿ ಇನ್ನು ಎಷ್ಟು ಕಡೆ ಈ ರೀತಿಯಲ್ಲಿ ನಡೆದಿದೆ ಅನ್ನೋದು ಇನ್ನೂ ಅಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿದೆ. ಹಾಗಾಗಿ ಈ ತರ ಒಂದು ಸಮಸ್ಯೆ ಆದಾಗ ಮೆಟ್ರೋ ಲೈನ್ ನಲ್ಲಿ ಏನು ಮೆಟ್ರೋ ಟ್ರೈನ್ ಚಲಿಸೋದು ಪ್ರಾಬ್ಲಮ್ ಆಗುತ್ತೆ. ಅವಾಗ ಪ್ರತಿ ಬಾರಿ ಏನೋ ದುರಸ್ತಿ ನೆಪದಲ್ಲಿ ಮೆಟ್ರೋ ರೈಲ್ ಅನ್ನ ಸ್ಟಾಪ್ ಮಾಡುವಂತದ್ದು, ಏನು ಒಂದು ಕೇಬಲ್ ಅಳವಡಿಸಬೇಕು ಅಂದ್ರೂ ಸತತ 2-3 ಗಂಟೆಗಳ ಕಾಲ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ. ಹಾಗಾಗಿ ಏನು BMRCL ಸಿಬ್ಬಂದಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಮುಂದೆ ಯಾವ ರೀತಿ ಕ್ರಮ ತಗೊಳ್ತಾರೆ ನೋಡ್ಬೇಕಾಗಿದೆ. ಮಧುಶ್ರೀ, ಧನ್ಯವಾದ ಮೂರ್ತಿ ತಮ್ಮ ಮಾಹಿತಿಗಾಗಿ.